ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ದಿನ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಫೈನಲಿ ರಾಜ್ಯ ಸರ್ಕಾರದಿಂದ ಘೋಷಣೆಯನ್ನು ಮಾಡಿದರೆ ಈ ಒಂದು ದಿನಾಂಕಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ಹಾಗಾದರೆ ಎಷ್ಟು ಹಣ ಬರುತ್ತೆ, ಎಷ್ಟು ಕಂತಿನ ಹಣ ಬರುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ನೀವು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬಂದ್ಬೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಪ್ರತಿ ತಿಂಗಳು ಕೂಡ ಹಣನ ಪಡ್ಕೋತಿದ್ರಿ. 15ನೇ ಕಂತಿನವರೆಗೂ ಕೂಡ ನಿಮ್ಗೆ ಹಣ ಬಂದಿದೆ. ಇವಾಗ 16ನೇ ಕಂತಿ ಹಣ ಬಂದ್ಬಿಟ್ಟು ನಿಮ್ಗೆ ಏನಾಗಬೇಕಾಗಿತ್ತು ಅಂದರೆ ಡಿಸೆಂಬರಲ್ಲಿ ಬರಬೇಕಾಗಿತ್ತು. ಡಿಸೆಂಬರಲ್ಲೂ ಕೂಡ ಬಂದಿಲ್ಲ, ಜನವರಿಲೂ ಕೂಡ ಬಂದಿಲ್ಲ. ಇವಾಗ ನೀವು ಫೆಬ್ರವರಿಲಿ ವೆಯ್ಟ್ ಮಾಡ್ತಾ ಇರಾ 16ನೇ ಕಂತಿನ ಹಣಕ್ಕೆ. ಈ ಒಂದು 16ನೇ ಕಂತಿ ಹಣ ಬಂದಿಲ್ಲ ಅಂದ್ಬಿಟ್ಟು ನಿಮಗೆ 17ನೇ ಕಂತಿ ಹಣನೂ ಕೂಡ ಜಮೆ ಆಗಿಲ್ಲ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ಇವಾಗ ನಿಮಗೆ ಫೆಬ್ರವರಿಲಿ ಎಷ್ಟು ಕಂತಿನ ಹಣ ಬರುತ್ತೆ, ಅಟ್ಲೀಸ್ಟ್ ಹಣನಾದರೂ ಜಮೆ ಮಾಡ್ತಾರ ಅಂತ ನೀವು ಕೇಳಿದ್ರೆ 100ಗೆ 200% ನಿಮಗೆ ಫೆಬ್ರವರಿಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ. ಇದರಲ್ಲಿ ಯಾವುದೇ ಥರದ ಡೌಟ್ ಬೇಡ. ನಿಮಗೆ ಒಂದು ಪ್ರಶ್ನೆ ಇರೋದೇನೆಂದರೆ, ಇವಾಗ ನಮಗೆ ಎಷ್ಟು ಕಂತಿನ ಹಣ ಬರುತ್ತೆ, 2,000 ಬರುತ್ತಾ, 4,000 ಬರುತ್ತಾ, 6,000 ಬರುತ್ತಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ನಿಮಗೆ. ಮತ್ತು ನಿಮಗೆ ಇನ್ನೊಂದು ಡೌಟ್ ಇರೋದೇನೆಂದರೆ ಯಾವಾಗ ಬರುತ್ತೆ, ಇವೆರಡು ಪ್ರಶ್ನೆ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಮಗೆ ಫೈನಲಿ ಒಂದು ಆನ್ಸರ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದರೆ, ಅಂದರೆ ನೀವು ಒಂದು ಫೆಬ್ರವರಿ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಖಾತೆಗೆ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 4,000 ರೂಪಾಯಿ ಬಂದು ಜಮೆ ಆಗುತ್ತೆ. ಇವಾಗ ನಿಮ್ಗೆ ಇನ್ನೊಂದು ಡೌಟ್ ಇರೋದೇನೆಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆದು 16 ಮತ್ತು 17ನೇ ಕಂತಿನ ಹಣನ ಪಡ್ಕೊಳ್ಳೋಕ್ಕೆ ನಾವೇನಾದರೂ ಒಂದು ತಾಲೂಕು ಪಂಚಾಯಿತಿಗೆ ಹೋಗಬೇಕಾಗುತ್ತಾ, ಅಲ್ಲಿ ಹೋಗಿ ನಾವು ಹಣನ ಪಡ್ಕೋಬೇಕಾಗುತ್ತಾ, ಇದಕ್ಕೇನಾದರೂ ನಾವು ಟೋಕನ್ ಅಥವಾ ಅಪ್ಲಿಕೇಶನ್ ಏನಾದರೂ ಹಾಕಬೇಕಾಗುತ್ತೆ ತಾಲೂಕು ಪಂಚಾಯಿತಿಯಲ್ಲಿ ಅನ್ನೋದು ಪ್ರಶ್ನೆ ಕೂಡ ಸಾಕಷ್ಟು ಜನಕ್ಕಿದೆ. ಯಾಕಂದರೆ ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟ ವೈರಲ್ ಆಗಿದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಕು ಅಂದರೆ ತಾಲೂಕು ಆಫೀಸ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋದರೆ ಸಾಕಷ್ಟು ಒಂದು ಮೋಸಗಳಾಗುತ್ತೆ, ಲಂಚಗಳನ್ನ ಕೇಳ್ತಾರೆ ಅಂತ ಆಗಲಿ ಜನರು ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರಾ ಗೊತ್ತಾಗುತ್ತೆ. ಯಾಕಂದರೆ ಕೆಲವು ಕಡೆ ಕರಪ್ಷನ್ ಅದು ಇದ್ದೇ ಇರುತ್ತೆ, ಕೆಲವು ಕಡೆ ಇರೋದಿಲ್ಲ. ಇವಾಗ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ, ಇಲ್ಲಿ ನೋಡಿ, ನೀವು ಯಾರು ಕೂಡ ತಾಲೂಕ್ ಪಂಚಾಯತ್ಗೆ ಇನ್ನೂ ಹೋಗೋ ಅಗತ್ಯ ಇರಲ್ಲ. ಯಾಕೆಂದರೆ ಇದು ಯಾವುದೇ ಥರದ ಇನ್ನೂ ಫೈನಲ್ ಆಗಿಲ್ಲ. ಜಸ್ಟ್ ಅವ್ರ ಹತ್ರ ಒಂದು ಡಿಸ್ಕಷನ್ ಲೆವೆಲ್ ಆಗಿದೆ ಅಷ್ಟೇ. ಯಾವುದೇ ಥರದ ನಿಮಗೆ ಆಫ್ಲೈನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಬಹುತೇಕ ಡೌಟ್ ಆಗಿರುತ್ತೆ. ಯಾಕೆಂದರೆ ಎಲ್ಲ ಸರ್ಕಾರಿ ಯೋಜನೆ ಬಂದ್ಬಿಟ್ಟು ಇವಾಗೆಲ್ಲ ಕೂಡ DBT ಇದೆ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ. ಡೈರೆಕ್ಟಾಗಿ ಜನರ ಖಾತೆಗೆ ಹಣ ಹೋಗಬೇಕು, ಆ ರೀತಿ ಒಂದು ಸಿಸ್ಟಮೇ ಪ್ರತಿಯೊಂದು ಸ್ಕೀಮಲ್ಲೂ ಕೂಡ ಸರ್ಕಾರ ಯೂಸ್ ಮಾಡ್ತಾ ಇರೋದು ಇವಾಗ. ಅದರಿಂದ ನೀವು ಯಾರು ಕೂಡ ಭಯಪಡೋ ಅಗತ್ಯ ಇಲ್ಲ. ಆಫ್ಲೈನಲ್ಲಿ ಹೋಗಬೇಕು, ತಾಲೂಕ್ ಪಂಚಾಯಿತಿಯಲ್ಲಿ ಹೋಗಿ ಕ್ಯೂವಲ್ಲಿ ನಿಂತ್ಕೋಬೇಕು ಅಂತ. ಜಸ್ಟ್ ಏನಾಗುತ್ತೆ ಅಂದರೆ ಅವ್ರ ಅಕೌಂಟ್ಗೆ ಹೋಗಿ ಅವ್ರ ಅಕೌಂಟಿಂದ ಜಸ್ಟ್ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಅಮೌಂಟ್ ಬರುತ್ತೆ ಅಷ್ಟೇ. ಅದರಲ್ಲಿ ನಿಮಗೆ ಯಾವುದೇ ಥರದ ವ್ಯತ್ಯಾಸ ಇರಲ್ಲ. ಇವಾಗ ಗೃಹಲಕ್ಷ್ಮಿ ಯೋಜನೆದು 16 ಮತ್ತು 17ನೇ ಕಂತಿ ಹಣ ಫೆಬ್ರವರಿಲಿ ಬರುತ್ತೆ, ಇದೇ ತಿಂಗಳು ಅಂತ ಗೊತ್ತಾಯಿತು. ಆದರೆ ಯಾವಾಗ ಬರುತ್ತೆ ಅನ್ನೋದು ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ. ಇಲ್ಲಿ ನೋಡಿ, ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಕೂಡ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಇಲ್ಲಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ತಾಲೂಕು ಆಫೀಸ್ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಕೆಲಸ ಮಾಡೋದು. ಇಲ್ಲಿ ಫೆಬ್ರವರಿ 16ನೇ ತಾರೀಕಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗೋ ಒಂದು ಡೇಟ್ ಅಪ್ರೂವ್ ಆಗಿದೆ. ಒಂದು 2 ದಿನ ಅಂತ ಅಂದ್ಕೊಂಡ್ರೆ ಫೆಬ್ರವರಿ 17 ಮತ್ತು 18ನೇ ತಾರೀಕಷ್ಟರಲ್ಲಿ 4,000 ರೂಪಾಯಿ ಬರುತ್ತೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರದಿಂದ ಫೆಬ್ರವರಿ 3ನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಇವರು ಡೇಟ್ನ ಕನ್ಫರ್ಮ್ ಮಾಡಿದರೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿಯನ್ನು ಪಡಿತಾ ಇರೋ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.